ಅಲ್ವೋ ಆನಂದ, ಇಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ, ಇಷ್ಟು ಸಣ್ಣ ವಿಷಯನ ಹ್ಯಾಂಡಲ್ ಮಾಡೋಕ್ಕಾಗಲ್ವೇನೋ? ನೀನು ಪಾರ್ಥ ಸೇರಿ ಮಾಡ್ರಪ್ಪ. ಆಯ್ತು, ನಾನು ನೋಡೋ ಮೇಲ್ ಹಾಕಿದ್ದೀನಿ. ಸರಿ, ನಾನೇ ಪರ್ಸನಲಿ ಕಾಲ್ ಮಾಡಿ ಮಾತಾಡ್ತೀನಿ. ಆಯ್ತು ಬಿಡು, ಸಾಲ್ವ್ ಆಗುತ್ತೆ. ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯಾ? ಡೋಂಟ್ ವರಿ, ಅಲ್ಲಿ ಹ್ಯಾಂಡಲ್ ಇಟ್. ಬಾಯ್ ರೀ. ಇದ್ಯಾಕ್ರಿ ನೀವು ಈ ಕೆಲಸ ಎಲ್ಲ ಮಾಡಕ್ಕೆ ಹೋದ್ರಿ? ಬೇಕು ಅಂದ್ರೆ ನಾನೇ ಹೋಗಿ ತೊಗೊಂಬರ್ತಾ ಇದ್ದೆ. ನೀವು ಇನ್ಮೇಲೆ ಈ ಕೆಲಸ ಎಲ್ಲ ಮಾಡಬೇಡಿ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಹೇಳಿ, ನಾನು ತಂದು ಕೊಡ್ತೀನಿ. ಆಯ್ತಾ? ನೀವು ಆರಾಮಾಗಿರಿ. ಆರಾಮ್ ಮಾಡಿ ಮಾಡಿ ನಂಗೆ ಸುಸ್ತು ಹೋಗ್ಬಿಟ್ಟಿದೆ ಗೊತ್ತಂಗ್ರೆ. ನೋಡಿ, ನಾನು ಏನೋ ಮಾಡದೇ ಇದ್ರೆ ನಾನು ಏನೋ ಮಾಡೇ ಇಲ್ಲ, ಸೋಂಬೇರಿ ಹೋಗ್ಬಿಟ್ಟಿದ್ದೀನಿ, ನಾನು ಫೀಲಿಂಗ್ ಬಂದ್ಬಿಡುತ್ತೆ. ದಯವಿಟ್ಟು ನಾನು ಏನು ಮಾಡಬೇಕು ಅಂತಿದ್ದೀನೋ ಅದನ್ನ ಮಾಡಕ್ಕೆ ಬಿಟ್ಬಿಡಿ ಪ್ಲೀಸ್. ಆಯ್ತು ಸರಿ, ನಾನೊಂದು ಮಾತು ಕೇಳಲಾ? ಕೇಳಿ. ನೀವ್ಯಾಕೆ ಆಫೀಸ್ಗೆ ಹೋಗ್ತಿಲ್ಲ? ಇಲ್ಲ, ಸದ್ಯಕ್ಕೆ ಬೇಡ ಅಂತ. ಅದೇ ಯಾಕೆ ಅಂತ? ಯಾಕೆ ಅಂದ್ರೇನು ನೋಡ್ರಿ, ನೀವು ಮೊದಲಿನ ಥರ ನಾರ್ಮಲ್ ಆಗಿದ್ರು ಅನ್ನೋ ಕಾನ್ಫಿಡೆನ್ಸ್ ನನಗೆ ಬರಲಿ, ಆಮೇಲೆ ನಾನು ಆಫೀಸ್ಗೆ ಹೋಗ್ತೀನಿ. ಅರೆ ಬಟ್ ನಾನು ನಾರ್ಮಲ್ ಆಗಿದ್ದೀನಿ, ಹುಷಾರಾಗಿದ್ದೀನಿ, ಡಾಕ್ಟರ್ ಹೇಳಿದ್ರಲ್ಲ. ಸೊ ನೀವು ನಾಳೆಯಿಂದ ಆಫೀಸ್ಗೆ ಹೋಗ್ಬೋದು. ನೋಡಿ, ಡಾಕ್ಟ್ರ್ ಏನೇ ಹೇಳಿ, ನನಗೆ ಯಾಕೋ ಈಗಲೇ ಬೇಡ ಅಂತ ಅನಿಸ್ತಾ ಇದೆ. ಹೌದು, ನೀವು ಯಾಕೆ ನನಗೆ ಆಫೀಸ್ಗೆ ಹೋಗೋದಕ್ಕೆ ಅಷ್ಟೊಂದು ಒತ್ತಾಯ ಮಾಡ್ತಾ ಇದ್ದೀರಲ್ಲ? ಪಾರ್ಥ ಅವರು ನಿಮ್ಮ ಜೊತೆ ಮಾತಾಡುತ್ತೆ ನಾನು ಕೇಳಿಸ್ಕೊಂಡೆ. ನೋಡಿ ಗೊತ್ತಮರೆ, ನಾನು ನಿಮ್ಗೆ ಎಷ್ಟು ಮುಖ್ಯನೋ ಆ ಕಂಪನಿ ನಿಮ್ಗೆ ಅಷ್ಟೇ ಮುಖ್ಯ. ಇನ್ಫ್ಯಾಕ್ಟ್ ನನಗಿಂತ ಮುಂಚೆ ಆ ಕಂಪ್ನಿ ಬಂದಿದೆ. ಇಷ್ಟು ದಿನ ನನ್ನ ಸಲುವಾಗಿ ನೀವು ನನ್ನ ಜೊತೆನೇ ಇದೆ. ಈಗ ಕಂಪ್ನಿಗೆ ನಿಮ್ಮ ಅವಶ್ಯಕತೆ ಇದೆ. ಸೊ ನೀವು ಹೋಗ್ಬೇಕು. ನೀವು ಹೋಗ್ತಾ ಇದ್ರೆ ಕಂಪನಿ ಕಥೆ ಏನ್ ಹೇಳಿ? ಕಂಪ್ನಿಗೆ ಏನ್ರಿ ಆಗುತ್ತೆ, ಅದ್ರ ಪಾಡ್ಗೆ ಅದು ನಡ್ಕೊಂಡು ಹೋಗುತ್ತೆ. ಎಕ್ಸಾಕ್ಟ್ಲಿ, ಅದು ನಡ್ಕೊಂಡು ಹೋಗುತ್ತೆ, ಬಟ್ ಬೆಳೆಯಲ್ಲ. ನೋಡಿ ಗೌತಮ್ ಅವರೇ, ಕಂಪನಿ ಬೆಳಿಬೇಕು. ನೋಡಿ, ನಿಮ್ಮ ಮಂಡರು 1000 ಜನ ಕೆಲಸ ಮಾಡ್ತಿದ್ದಾರೆ, ನಿಮ್ಮನ್ನ ನಂಬ್ಕೊಂಡಿದ್ದಾರೆ. ಅವರು ಬೆಳಿಬೇಕಲ್ವಾ? ಅವ್ರು ಬೆಳಿಬೇಕಂದ್ರೆ ಕಂಪನಿ ಬೆಳಿಬೇಕು, ಕಂಪನಿ ಬೆಳಿಬೇಕಂದ್ರೆ ನೀವಲ್ಲಿ ಹೋಗಿ ಕೆಲಸ ಮಾಡಿ. ಇದೆಲ್ಲ ನನಗೆ ಅರ್ಥ ಆಗುತ್ತೆ. ಅದಕ್ಕೆ ನಾನು ನನ್ನ ನಂಬಿಕಸ್ಥರನ್ನ ಅಲ್ಲಿ ಬಿಟ್ಟಿದ್ದೀನಿ. ಆನಂದ್ ಇರ್ಬೋದು, ಪಾರ್ಥ ಇರ್ಬೋದು, ಅವ್ರು ನೋಡ್ಕೋತಾರೆ. ಕರೆಕ್ಟ್, ಆನಂದ್ ಅವರಿದ್ದಾರೆ, ಪಾರ್ಥ ಅವರಿದ್ದಾರೆ, ಬಟ್ ನೀವಲ್ಲಿ ಇದ್ದಂಗಿರಲ್ವಲ್ಲ. ಫಿಸಿಕಲ್ ಪ್ರೆಸೆನ್ಸ್ ಬೇಕು. ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ. ನೀವು ಕಂಪನಿ ಮೇನ್ ಪಿಲ್ಲರ್. ನೀವಲ್ಲಿ ಇರ್ಬೇಕು ಗೌತಮ್ ಅವರೇ. ನೋಡಿ, ನಿಮ್ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತಲ್ವಾ? ನನಗೋಸ್ಕರ ನೀವು ನಿಮ್ ಜವಾಬ್ದಾರಿನ ಪಕ್ಕಕ್ಕಿಡೋ ನಂಗೆ ಇಷ್ಟ ಇಲ್ಲ, ಪ್ಲೀಸ್. ನೋಡಿ ಭೂಮಿಕಾ, ಡಾಕ್ಟ್ರು ಏನೇ ಹೇಳಿರ್ಲಿ, ನನ್ನ ಮನಸ್ಸು ಇನ್ನೂ ಒಪ್ತಿಲ್ಲ. ಈ ನಿಮ್ ಮನ್ಸನ್ನ ಒಪ್ಸಕ್ಕೆ ಏನ್ ಮಾಡ್ಬೇಕು? ಒಂದು ಸ್ವಲ್ಪ ದಿವಸ ಟೈಮ್ ಕೊಡ್ರಿ ಪ್ಲೀಸ್. ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಯೂಸ್ ಮಾಡ್ಕೋತೀರಾ? ಅದೆಲ್ಲ ಆಗಲ್ಲ. ಹೋಮ್ ಮಿನಿಸ್ಟರ್ ಹೇಳ್ತಿದ್ದೀನಿ, ನಾಳೆಯಿಂದ ಫೈನಾನ್ಸ್ ಮಿನಿಸ್ಟರ್ ಕೆಲ್ಸಕ್ಕೆ ಹೋಗ್ಲೇಬೇಕು. ಹಾಗೆಲ್ಲ ಅಲ್ಲ. ಅಲ್ಲನೂ ಇಲ್ಲ, ಬೆಲ್ಲನೂ ಇಲ್ಲ ರೀ. ಮನೇಲಿ ಎಲ್ರು ಇರ್ತಾರೆ ನನ್ನ ನೋಡ್ಕೊಳಕ್, ನಾನೇನು ಒಬ್ಳೇ ಇರ್ತೀನಾ? ನಾನು ಹೋಗಲ್ಲ. ಯಾಕೆ ಹಠ ಮಾಡ್ತಿದ್ದೀರಾ ನೀವು? ನಿಮ್ ಕಾರಣಕ್ಕೇನೆ. ನನ್ನ ಕಾರಣಕ್ಕೆ? ಹೌದು. ಯಾಕೆ? ಯಾಕೆ ಅಂದ್ರೆ ನಿಮ್ ಮೆಂಟಾಲಿಟಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಆ ಕಡೆ ಆಫೀಸ್ಗೆ ಹೋಗ್ತಾ ಇದ್ದಾಗೆ ಸಣ್ಣದಾಗಿ ಚಿಕ್ಕ ಪುಟ್ಟ ಕೆಲಸ ಮಾಡಕ್ ಶುರು ಮಾಡ್ತೀರ.